ವೈಭವ ಚಿತ್ರಕಲೆಗಳ ವೈಭವ ಏನಿ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಎಲ್ಲೂ ಇಲ್ಲದಂತಹ ವಿಚಿತ್ರ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ನೋಡಿದ ರತ್ನ ಮತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೋಲು ಸೋಲು ಗೊಂಬೆಗಳ ಸೊಬಗು ಓ ಶಿಲಾಬಾಲಕಿಯರು, ಈ ಶಿಲಾಬಾಲಕಿಯರ ಭಾವಭಂಗಿಯ ತೋರಿ ಓರೆ ಓಟವ ಬೀರಿ ಸಪ್ತ ಶರೀರವನ್ನೇ ಬಿಡಿದೆಬ್ಬಿಸಿ ಅರಬೆತ್ತಲೆ ತೋರುವ ಈ ವಾರಾಂಗಡಿಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಬೇನಿ ಬಳ್ಳಿಯಂತೆ ಬೆಳಗುವ ನಡುವು, ಬೇನಿ ಮಿಂಚಿನಂತೆ ಹೊಳೆಯುವ ನಯನಗಳು, ಏನಿ ಸಂಪಿಗೆ ಹೂವಿನಂತಹ ಮಂದಾಸ, ಮಧುಚಂದ್ರನನ್ನೇ ಮೋಹಿಸುವ ಬಡಿದೆಬ್ಬಿಸುವ ಮಂದಾಸ. ಇವರನ್ನು ನೋಡಿದಾಕ್ಷಣ ನಾನೊಂದು ಸಾರಿ ಬಿಗಿದಪ್ಪಲೆ ಬಿಗಿದಪ್ಪಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗಧಾಧೀರ ಪ್ರಚಂಡ ಕೌರವ, ರಣರಂಗಧಾಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವೈಯ ದುರ್ಯೋಧನ,
ಸ್ವಾಗತ ಸ್ವಾಗತ ಗುರುನಂದನ. ಆ ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕ. ಕರದಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯೋ ಬಹು ಗಂಭೀರ. ನಡೆಯುವ ಭಂಗಿಯೋ ಬಹು ಗಂಭೀರ. ನಡೆಯುವ ಭಂಗಿಯೋ ಬಹು ಗಂಭೀರ. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಚಲದಂಕ ಮಲ್ಲನಿಗೆ. ಗುರು ಸಾರ್ವಭೌಮನಿಗೆ. ಚಚ ನನಗೇ ತರ ಭ್ರಾಂತು. ಇದೆಲ್ಲವೂ ಕೃಷ್ಣನ ಮಾಯೆ. ಸ್ವಸಾಗರ ಪುತ್ರಿಯನ್ನು ಶಾಸನ ಮಾಡುತ್ತಿರುವ ಗಾಂಧಾರಿದೇವಿ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ. ಆ ಈ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ನಂದ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾನಮಯ. ಚಚ ನಾನು ಬಂದ ಕಾರ್ಯವನ್ನು ಮರೆತಿದ್ದೇನಲ್ಲ. ಓ ಸಾತ್ಯಕಿ ಇಲ್ಲೇ ಇರುವಂತಿದೆ. ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಳ್ಳುವರು. ಅಲ್ಲಿಯವರೆಗೂ ನೀವು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಇನ್ನು ನಿದ್ರಿಸುತ್ತಿರುವವರೇ? ನಿದ್ರಿಸಲೇ. ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಇನ್ನು ನಿದ್ರೆ ಮುಗಿಯಲಿಲ್ಲ. ವಿರಾಟರಾಯನ ಮನೆಯ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡುವಂತೆ ತೋರುವುದು. ಎಷ್ಟೇ ಆದರೂ ಗೊಲ್ಲ. ತಿಳುವಳಿಕೆಯೂ ಇಲ್ಲ. ಕೃಷ್ಣ, ಮುಕುಂದ, ಮುರಾರಿ, ಗೋಪಾಲ, ಇವನೆಂತ ನಿಶ್ಚಿಂತ ಪುರುಷನಯ್ಯ. ತನ್ನ ರಾಜ್ಯದ ಅಧಿಕಾರವನ್ನೆಲ್ಲ ತನ್ನ ಅಣ್ಣನಾದ ಬಲಭದ್ರ ದೇವನಿಗೆ ವಹಿಸಿ ತಾನು ಮಾತ್ರ ಹೊತ್ತಿಗೆ ತುತ್ತುಕುಳನ್ನು ತಿನ್ನುತ್ತಾ ಈ ಅಂತ ತೂಲಿಕೋ ತಲ್ತದಲ್ಲಿ ಮಲಗಿ ನಿದ್ರಿಸುವನು. ನಿದ್ರಿಸಲೇ. ಈತನು ಎಚ್ಚರಗೊಳ್ಳುವವರೆಗೂ ನಾನು ಬಂದು ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಚಚಾ ಚಚಾ ನಾನಾರು ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ. ಈ ಚಂದ್ರಕುಲ ಚಕ್ರೇಶ್ವರದ ನಾನು ಈ ದನ ಕಾಯೋ ಗಲ್ಲನ ಪಾದದಲ್ಲಿ ಚಚ ಅಸಂಭವ ಅಪಮಾನ. ನಾನು ಕುಳಿತುಕೊಳ್ಳುವ ಜಾಗ ಶಿರೋಭಾಗ.
ಸಾತ್ಯಕಿ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಸಾತ್ಯಕಿ, ಏನಾಯಿತು? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು, ನಿನಗೇ ತಿಳಿಯುವುದು. ಓ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಅನಂತತೆಯ ವಿಷಯವೇ. ಯುಧಿಷ್ಠಿರನು ತನ್ನ 400 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಮ್ಮೆ ಚಿರದನ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವಾನುರೂಪವಾದ ಫಲವು ದೊರೆಯುವುದು. ಹಾಗೆಂದು ಸುಮ್ಮನೆ ಕೈಕಟ್ಟಿ ಕುಳಿತರೆ ಕಾರ್ಯವಾದೀತ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವಾರು ರಾಜರ ಮಂದಿಯ ಸಹಾಯ ಸಹಕಾರ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಥದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನೂ ಮರೆತಿಲ್ಲ. ಸುಯೋಧನ, ನೀನೂ ಮರೆಯಬೇಡ. ಹೇ ಜನಾರ್ದನ, ಜಾಗರಿಕತನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 7 3 ಲೋಕದ ಮಂಗಳವೂ ನಿನ್ನನ್ನೇ ಸೇರಿದೆ. ಶಬರಿಗ ಭಯವನ್ನೆತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳ್ದ. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂಜಾಗೃತನಾಗೆ ಎನ್ನ ಮರ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ
ಅಜ್ಜಯ್ಯ, ಬಂದು ಎಷ್ಟು ಹೊತ್ತಾಯಿತು? ಸ್ವಲ್ಪ ಹೊತ್ತಾಯ್ತು ದೇವ. ಕುಶಲವೇ? ತಮ್ಮ ಅನುಗ್ರಹದಿಂದ ಎಲ್ಲರೂ ಕುಶಲದಿಂದಿರುವರು. ಛೇ, ಶರಣದೆಡೆಯಕ್ಕೆ ಕುಳಿತೆ. ಹಾ, ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ! ಯಾರು? ನಾನು ಕುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರ ವೇಷಧಾರಿಯನ್ನು ಎಚ್ಚರಿಸ ಸಾಧ್ಯವಿದೆ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದೆ ನೀನು ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡದೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ನಮಗೂ ಪಾಂಡವರಿಗೂ ಭೀಕರ ಸಂಗ್ರಾಮ, ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವರು. ಏನು ಯುದ್ಧವೇ? ಯುದ್ಧ ಬೇಡ ಭಾವ, ನನ್ನ ಮಾತನ್ನು ಕೇಳು. ಬಲ್ಲೆಯ ಈ ಅಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಬಲ್ಲೆಯ ಈ ಅಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾದೆ. ಆಸೆಯೇಕೋ ನಿರಾದೆ. ಬಾಬಾ ಕೃಷ್ಣ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದೂರಿಂದ ಬೇಡವ ಈ ಅಜ ಸಮರಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಬಾಬಾ ಕೃಷ್ಣ. ಅರ್ಜುನ,
ತಾಪ ದೂರಿತ ಬೇಡವ ಈ ಅಡ ಸಮರಸ ಅನುಚಿತ ಭರತ ಕಂಡ ಪ್ರಣಯದಿಂದ ಲಾಭವ್ಯಾರಿಗೋ ಬಾಬಾ ಕೃಷ್ಣ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮುಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶ ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿದ್ದು ತೋರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಅರ್ಜುನ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಇರಬಹುದು, ಏಯ್ ಕೂಡದು. ಕೃಷ್ಣ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ನಿರೋಚಿತವಾದ ಧರ್ಮ. ಮೊದಲು ನೀನು ನ್ಯಾಯನು, ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನೀನು ಯಾದವ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಅಲಾ ಕಪಟಿ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಎಲ್ಲಾ ಮಾಯಾವಿ, ಆತನು ನಿನಗಿಂತಲೂ ಚಿಕ್ಕವನು. ಇರಬಹುದು. ತನಗೆ ಬೇಕಾದನ್ನು ಕೇಳುವ ಅಧಿಕಾರ ಮೊದಲು ಆತನಿಗಿದೆ. ಕೃಷ್ಣ, ಆ, ನೀ ವೀರರಿಗೂ ಸಹಾಯ ಮಾಡುವನು. ಈಗ ಕೇಳು. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯ ಒಂದು ಕಡೆ, ನಿರಾಯುಧನು ನಿರಸ್ತ್ರರಾದ ನಾನೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿಯೇ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಏನು? ನಿರಾಯುಧನು, ನಿರಾಶನು, ಯುದ್ಧ ಮಾಡುವಂತಿಲ್ಲ, ದರ್ಪ ತೋರಿಸುವಂತಿಲ್ಲ, ಆಯುಧಗಳನ್ನು ಹಿಡಿಯುವಂತಿಲ್ಲ. ಈತನ ಸಹಾಯವು ನನಗೆ ಬೇಕಿಲ್ಲ. ಕೃಷ್ಣ, ಬಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮರ ಯಾದವ ರಕ್ಷಣೆ ಸೈನ್ಯ ನನ್ನ ಪಕ್ಷ ವಹಿಸಲಿ. ನಾನಿನ್ನು ಬರುವೆನು. ಬಲೆ ಬಾಬಾ, ಬಲೆ. ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅರ್ಜುನ, ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ನಿನ್ನ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನರಿಯೆಂದು ಭಾವಿಸಿದೆಯಾ? ಬಳ್ಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಾವ, ಬಳ್ಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಪ್ರಚಂಡ ಪ್ರಳಯ ಸಮರ ಚತುತಾಂಡವ ಪ್ರಚಂಡ ರಕ್ತ ಕೋಡಿ ಏರಿಸಿ ಮೃತುತಾಂಡವ ಪ್ರಚಂಡ ಪ್ರಳಯ ನೃತ್ಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧಂ ಧರಿಸದಿರೆ, ರಣದೋಳ್ ಆಯುಧಂ ಧರಿಸದಿರೆ ಪಾಂಡವರೆಂದು ಪಾಲಿಪೆಯೋ. ನೋಡುವೆನು ನಿನ್ನ ತಂತ್ರ ನಿಪುಣ
ಅವತಾರ ಪುರುಷ ಮುಕುಂದ ಆ, 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 ಕೃಷ್ಣ, ಬಾವಾ, ನೀನು ಬಹು ಕಪಟಿ, ಬಹು ಪಕ್ಷಪಾತಿ. ನಿನಗೆ ಪಾಂಡವರೆಂದರೆ ಬಹು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖನು. ಹೀಗಿರುವಾಗ ನಾವು ನಿಮ್ಮೊಡನೆ ಬರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾಗಿಯೇ ಜೋಕೆ ಇನ್ನು ನನ್ನನ್ನ ಭೇಟಿ ಬಾವಾ? ಸಮರ ಭೂಮಿಯಲ್ಲಿ ರಣಾಂಗಣದಲ್ಲಿ ಆಗ ತೋರಿವಂತೆ ನಿನ್ನ ಭಕ್ತರ 7 ಕ್ಷಣೀಯ ಸೈನ್ಯದ ಬಲಾಬಲವನ್ನು ನಾನು ನೋಡುವೆನು. ಅದು ಮುಂದೆ ತಾನೇ ತಿಳಿಯುವುದು. ನಡೇ ಬಾವಾ, ಸೈನ್ಯ ಆ, ನೋಡುವೆನು. ಹ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅದರಿಂದಲ ದಂಸಗೈದ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅದರಿಂದಲ ದಂಸಗೈದ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಚಿರ ಸೇವಿಸುವ ಮಿತ್ರ ಗಂಡನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ಚಿರ ಸೇವಿಸುವ ಮಿತ್ರ ಗಂಡನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮನು, ಚನ್ನ ಶಕುನಿ ಸೈನ್ಯದೊಡನೆ ಸಮರ ವೀರರು. ತಾತ ಭೀಷ್ಮ, ತಾತ ದ್ರೋಣ, ಅಶ್ವತ್ಥಾಮನು, ಚನ್ನ ಶಕುನಿ ಸೈನ್ಯದೊಡನೆ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ಪಾಂಡವರ ಪಕ್ಷವನ್ನು ವಹಿಸಿದನು. ಇನ್ನು ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತೆಯೇ ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ, ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಕೃಷ್ಣ. ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಇಂದ್ಯಮ ಪಾಲಿಪ ದೇವನೆ
ಧನ್ಯತೆಯಾಂತವೋ ಪುಣ್ಯೋದಯದಿ ಧನ್ಯತೆಯಾಂತವೋ ಪುಣ್ಯೋದಯದಿ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ರಾಧಾ ರಮಣ ಕೈವಶನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಪರಮಾತ್ಮ ಎಂಥ ಕಾರ್ಯವನ್ನು ಮಾಡುತ್ತೆ. ಸ್ವಾರ್ಥದಿಂದ ಪರಾಜಯಕ್ಕೆ ಹರಿತವಾದ ಕಡಿಯನ್ನು ಬಿಸಿಟ್ಟು ಹೊರೈನಾಶ್ರಯಿಸುವ ಮಂದಮತೆಯಂತೆ ಮುಂದೆ ರಣದುರಂಧರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಕ್ಷೇಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರಸ್ತ್ರನಾದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನನು. ಆದರೂ ದೈವಬಲ ಯಾರದಾಯಿತು ದೇವ? ಅರ್ಜುನ, ಪರಮಾತ್ಮ, ನನ್ನನ್ನು ದೇವರು ದೇವರು ಎಂದು ಕೊಂಡಾಡುವೆಯಲ್ಲ, ನನ್ನಲ್ಲಿ ಅಂತಹ ದೈವತ್ಯವೇನಿರುವುದು? ಪರಮಾತ್ಮ, ಅರ್ಜುನ, ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪರಮಾತ್ಮ, ಅರ್ಜುನ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದಳು ಕಾಣುವ ಸಿದ್ಧಿಯೋ ದೃಢಗೆ. ಪರಮಾತ್ಮ, ಕರದಳು ಕಾಣುವ ಸಿದ್ಧಿಯೋ ದೃಢದಿ ಎದೆಗೆಡದಿರು ಜೋತೆ ಕೊಡುದಿರ ನೀನೆಸಿ. ಪರಮಾತ್ಮ, ಎದೆಗೆಡದಿರು ಜೋತೆ ಕೊಡುದಿರ ನೀನೆಸಿ ಕಾತುರ ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ವಿಜಯಕ್ಕೆ ಕಾರಣ ಕರ್ತನು ನೀನೇ. ಸಾಧ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ
ಪಾರ್ಥ ನಿನ್ನಯ ಇತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡಗಡೆ ಪೊರೆವೆ ಮತ ಅನವರತವು ನಿನ್ನ ಬಿಡಗಡೆ ಪೊರೆವೆ ಮನದನು ಮಾನವ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ ಮನದನು ಮಾನವ ಬಿಡು ಬಿಡು ಪ್ರಿಯ ಸಾಕ ಸಾಧಿಸು ಕಾರ್ಯ ಭಯವೇತಗೆ ಇನ್ನು ಸಾಧಿಸು ಕಾರ್ಯವ ಭಯವೇತಗೆ ಇನ್ನು ಸಾಧಿಸು ಕಾರ್ಯ ಭಯವೇತಗೆ ಇನ್ನು ಕಾತುರ ವೇತಗೆ ವಿಜಯ ವಿಜಯ ಕಾತುರ ವೇತಗೆ ವಿಜಯ ವಿಜಯ ಪರಮಾತ್ಮ, ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟದಲ್ಲಿ ಮಾರ್ಗದರ್ಶನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ಧರ್ಮ ವಿಶ್ರಾಂತಿಯನ್ನು, ಧರ್ಮಪಟದ ಚಿತ್ರದಲ್ಲಿ ವಿಶ್ರಾಂತಿಯನ್ನು, ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಅರ್ಜುನ, ಧನ್ಯನಾದೇಶ ದೇವ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮನ್ಯನಾದೆ ಇಂದು ನಿಮ್ಮ ತಪ ಕರುಣೆಯ ಬಲದೆ. ಮನ್ಯನಾದೆ ಇಂದು ನಿಮ್ಮ ತಪ ಕರುಣೆಯ ಬಲದೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ. ಪರಮಾತ್ಮ, ಪರಿಪರಿಯ ಪರಿಭವದಿಂದ ಧರೆಯೊಳು ಮುಂದೆ ವಯ್ಯ ನಾವು. ಪರಮಾತ್ಮ, ಪರಿಯ ಪರಿಯ ಪರದಿಂದ ಧರೆಯೊಳು ನೊಂದೆ ವಯ್ಯ ನಾವು. ಸಾಧವಲಿಯೋ ಪ್ರಭುವೇ, ಚರಣದಲ್ಲಿ ಶಿರವಾನ ನೆಡುವೆ. ಪರಮಾತ್ಮ, ಅರ್ಜುನ, ಪರಿಹರಿಸಿ ಕಾಯೋ ಪ್ರಭುವೇ, ಶರಣದಲ್ಲಿ ಶಿರ
ಧನದೊಳು ಕುರುಪತಿ ಜಯವ ಹದಗೆಡಿಸಿ ಜಯವ ತರುವ ನಾವು ಧನದೊಳು ಜಯವ ಹಡಿಸಿ ಕುರುಪತಿ ಜಯವ ತರುವ ಧನದೊಳು ಕುರುಪತಿ ಜಯವ ಹದಗೆಡಿಸಿ ಜಯವ ತರುವ ನಾವು ಮಾಧವನೇ ನೀನಗೊಲಿದು ಸಾರಥಿಯ ಭಾರವ ವಹಿಸುವೆಯ ಮಾಧವನೇ ನೀನಗೊಲಿದು ಸಾರಥಿಯ ಭಾರವ ವಹಿಸುವೆಯ ಧನ್ಯನಾದೆನ್ನ ಹರಿಯೇ ಧನ್ಯನಾದೆನ್ನ ಮಾನ್ಯನಾದೆ ಎಂದು ನಿಮ್ಮ ತಪ ಕರುಣೆಯ ಬಲದೆ ಧನ್ಯನಾದೆನ್ನ 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 ಅರ್ಜುನ, ಪರಮಾತ್ಮ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನೀಡುವುದೇ ನನ್ನ ಕರ್ತವ್ಯ. ನೀನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮ ರಾಜಾದಿಗಳಿಗೆ ತಿಳಿಸು. ತಮ್ಮ ಅಪ್ಪಣೆ ಎಂತಾಗಲಿ ದೇವ, ಪುನಃ ಬಂದು ನೋಡುವೆನು.